ಇದು ಹೊಸ ವರ್ಷಾಚರಣೆಯ ಸಂದರ್ಭ ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಜನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಬೆಂಗಳೂರಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಭಾಗಗಳಿಂದ ಕೋರಮಂಗಲ, ಇಂದಿರಾನಗರ್ ಮತ್ತು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇಲ್ಲಿಗೆಲ್ಲ ಬರ್ತಾರೆ. ಯಾಕಂದರೆ ಪಾರ್ಟಿ ಏರಿಯಾ ಅನ್ನುವಂತಹ ಕಾರಣಕ್ಕಾಗಿ ಒಂದು ಸೆಲೆಬ್ರೇಷನ್ ಅಂತ. ಸೊ ಅಂಥವ್ರು ವಾಪಸ್ ತಮ್ಮ ಏರಿಯಾಗೆ ಹೋಗಬೇಕು, ತಮ್ಮ ಊರುಗಳಿಗೆ ಹೋಗಬೇಕು ಅಂತಂದರೆ ಸಹಜವಾಗಿ ಒಂದಷ್ಟು ವಾಹನ ಸಂಚಾರ ಹೇಗಿರುತ್ತಪ್ಪ, ಏನೇನು ವ್ಯವಸ್ಥೆ ಇರುತ್ತಪ್ಪ ಅಂತ ಯೋಚನೆ ಮಾಡೋದು ಸಹಜ. ಅಂಥವ್ರಿಗೆ ಯಾವುದೇ ರೀತಿಯ ಯೋಚನೆ ಬೇಡ. BMTCನೂ ಓಡಾಡುತ್ತೆ, ಮೆಟ್ರೋ ಕೂಡ ತಡರಾತ್ರಿವರೆಗೆ ಓಡಾಡುತ್ತೆ ಅನ್ನೋದು ಸಿಕ್ಕಿರುವ ಮಾಹಿತಿ. ಇನ್ನು ಬೆಂಗಳೂರಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸಿದ್ಧತೆ ಆಗಿದೆ ಮತ್ತು ಏನೇನು ನಡೀತಾ ಇದೆ ಯಾವ್ಯಾವ ಭಾಗದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಚರ್ಚ್ ಸ್ಟ್ರೀಟ್ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ರಾಚಪ್ಪ ಬ್ರಿಗೇಡ್ ರೋಡ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ವಿನಯ್ ಕೋರಮಂಗಲದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ವಿನಯ್, ಕೋರಮಂಗಲ ಅಂತಂದ್ರೆ ಪಾರ್ಟಿ ಏರಿಯಾ, ಪಬ್ಗಳು, ಕ್ಲಬ್ಗಳೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಏರಿಯಾ. ಸೊ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರ್ತಾರೆ. ಹೇಗೆ ಕಂಡು ಬರ್ತಾ ಇದೆ ಸೆಲೆಬ್ರೇಷನ್ ಆ ಭಾಗದಲ್ಲಿ? ಸುಕನ್ಯಾ, ಸದ್ಯ ಕೋರಮಂಗಲದಲ್ಲಿ ಇನ್ನೇನು ಕೆಲವೇ ಗಂಟೆಗಳು ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕೌಂಟೌನ್ ಶುರು ಆಗ್ತಾ ಇದ್ದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಕೋರಮಂಗಲದ ಪಬ್ಗಳಿಗೆ ಬರ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಅತಿ ಹೆಚ್ಚು ಪಬ್ಗಳಿರುವಂತಹ ರಸ್ತೆ ನಾನಿರುವಂತದ್ದು ಕೋರಮಂಗಲದ ಪ್ರಮುಖ ಹಾಟ್ಸ್ಪಾಟ್ ಇದೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಹೊಸ ವರ್ಷವನ್ನ ಸಂಭ್ರಮದಿಂದ ವೆಲ್ಕಮ್ ಮಾಡಿಕೊಳ್ಳುವಂತಹ ರಸ್ತೆ ಇದಾಗಿದೆ. ಹೀಗಾಗಿ ಇಲ್ಲಿರುವಂತಹ ಪಬ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಇನ್ನು ಅದೇ ಪ್ರಮಾಣದಲ್ಲಿ ಪಬ್ಗಳಲ್ಲೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಕೂಡ ಶುರುವಾಗಿರುವಂತದ್ದು ನಮ್ಮ ಕ್ಯಾಮರಾಮನ್ ರವಿ ತೋರಿಸ್ತಾ ಹೋಗ್ತಾರೆ. ಸದ್ಯ ಒಳಭಾಗದಲ್ಲಿ ಯಾವ ರೀತಿಯಾಗಿದೆ, ಸಂಭ್ರಮ ಹೇಗಿದೆ, ಜೋಶ್ ಹೇಗಾಗ್ತದೆ, ಯಾಕಂದ್ರೆ ಕೆಲವೇ ನಿಮಿಷಗಳು ಬಾಕಿ ಇರುವಂತದ್ದು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಸದ್ಯ ಒಳಭಾಗದಲ್ಲಿ ಯಾವ ರೀತಿಯಾಗಿದೆ, ಜೊತೆಗೆ ಅವರ ಸಂಭ್ರಮ ಹೇಗಿದೆ ಅಂತ ಅನ್ನೋದನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇದು ಕೋರಮಂಗಲದಲ್ಲಿ ಕಂಡು ಬರ್ತಾ ಇರುವಂತಹ ಪಬ್ಗಳ ಸಂಭ್ರಮ. ಸಮಯ ಕಡಿಮೆ ಆಗ್ತಾ ಇದ್ದ ಹಾಗೇನೆ ಅಂದ್ರೆ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ತುದಿಗಾಲ ಮೇಲೆ ನಿಂತಿರೋದು. ಹೀಗಾಗಿ ಬೆಂಗಳೂರಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಕೋರಮಂಗಲದ ಪಬ್ಗಳಿಗೆ ಬರ್ತಾ ಇದ್ದಾರೆ. ಮೋಜು ಮಸ್ತಿ, ಎಂಟರ್ಟೈನ್ಮೆಂಟ್ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ವೇದಿಕೆ ಇಲ್ಲಿ ಸಿದ್ಧವಾಗಿರುವಂತದ್ದು. ಹೀಗಾಗಿ ಬೇರೆ ಬೇರೆ ಭಾಗಗಳಿಂದ ಬರುವಂತವರು, ರಾಜ್ಯಗಳಿಂದ ಬರುವಂತವರು ಕೂಡ ಈ ಒಂದು ಕೋರಮಂಗಲದ ಪಬ್ಗಳಿಗೆ ಬರ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಲೈಟಿಂಗ್ಸ್ ಆಗಿರಬಹುದು, ಜೊತೆಗೆ ಇಲ್ಲಿರುವಂತಹ ಮೋಜು ಮಸ್ತಿ ಮತ್ತು ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಪ್ಲಾಟ್ಫಾರ್ಮ್ ಕೂಡ ಸಿದ್ಧವಾಗಿರುತ್ತೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಪಬ್ಗಳಿಗೆ ಬರ್ತಾರೆ. ಒಂದು ಹೊಸ ವರ್ಷವನ್ನ ಜೋಶಿಂದ ವೆಲ್ಕಮ್ ಮಾಡ್ಕೊಳ್ಬೇಕು, ಸಂಭ್ರಮದಿಂದ ವೆಲ್ಕಮ್ ಮಾಡ್ಕೊಳ್ಬೇಕು, ದೊಡ್ಡ ಮಟ್ಟದ ಸಂತೋಷ ಮತ್ತು ಆನಂದದಿಂದ ಕಳಿಬೇಕು ಕೆಲವು ಕ್ಷಣಗಳನ್ನ ಅನ್ನುವಂತಹ ಕಾರಣಗಳಿಗಾಗಿ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪಬ್ಗಳಿಗೆ ಬರ್ತಾರೆ, ಎಂಜಾಯ್ನ ಮಾಡ್ತಾರೆ. ಹೀಗಾಗಿ ನೀವು ನೋಡಬಹುದು ದೊಡ್ಡ ಮಟ್ಟದಲ್ಲಿ DJ ಪಾರ್ಟಿಗಳು ಕೂಡ ಶುರುವಾಗಿರುವಂತದ್ದು. DJ ಮ್ಯೂಸಿಕ್ ಅನ್ನ ಕೇಳಿಕೊಂಡ ಆನಂದವನ್ನು ಕೂಡ ಎಂಜಾಯ್ ಮಾಡಿಕೊಳ್ಳುವಂತಹ ಜನಗಳು ಕೂಡ ಇಲ್ಲಿರುವಂತದ್ದು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಕೂಡ ಈ ಒಂದು ಪಬ್ಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳು ಕೂಡ ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಾಕಿ ಇರುವಂತದ್ದು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮ, ಡ್ಯಾನ್ಸ್ ಆಗಿರ್ಬೋದು, ಮೋಜು ಆಗಿರ್ಬೋದು, ಮಸ್ತಿ ಆಗಿರ್ಬೋದು, ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ ಎಲ್ಲ ಒಂದು ಸಂಭ್ರಮದಲ್ಲಿನೇ ತುದಿಗಾರ ಮೇಲೆ ನಿಂತಿರೋದು. ಹೀಗಾಗಿ ಕೋರಮಂಗಲದ ಪಬ್ ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜೋಶ್ ಕೂಡ ಕಂಡು ಬರ್ತಾ ಇದೆ. ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಖುಷಿ ಸಂತೋಷವನ್ನ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನ ಮಾಡ್ಕೊಳ್ಳೋದ್ರ ಮೂಲಕ ಎಂಜಾಯ್ ಮಾಡ್ತಿರುವಂತದ್ದು ಸದ್ಯ ಕೋರಮಂಗಲದ ಪಬ್ಗಳಲ್ಲಿ ಕಂಡು ಬರ್ತಾ ಇರೋದು. ಲೈಟಿಂಗ್ಸ್ ಆಗಿರ್ಬೋದು. ವಿನಯ್ ಹಾಗೆ ಸಂಪರ್ಕದಲ್ಲಿರಿ. ಪೂರ್ಣಿಮಾ, ಇಂದಿರಾನಗರದಲ್ಲಿ ಬರೋರ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಕಲರ್ ಲೈಟ್ ಗಳಿಂದ ಜಗಮಗಿಸ್ತಾ ಇದೆ. ಸೊ ಯಾವ ರೀತಿ ಕಂಡು ಬರ್ತಾ ಇದೆ ಸೆಲೆಬ್ರೇಷನ್ ಅಲ್ಲಿ? ಹೌದು ಸುಕನ್ಯಾ, ಹೊಸ ವರ್ಷಕ್ಕೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳಿಕ್ಕೆ ಸಿಲಿಕಾನ್ ಜನರು ಕೂಡ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆ ಬ್ರಿಗೇಡ್ ರೋಡ್ ಹಾಗೆ MG ರೋಡ್ ನಲ್ಲಿ ಸೆಲೆಬ್ರೇಷನ್ ನಡೀತಾ ಇದ್ದಾರೆ. ಮತ್ತೊಂದು ಕಡೆ ಏನು ಪಬ್ ಮತ್ತೆ ಬಾರ್ಗಳಲ್ಲೂ ಕೂಡ ಈಗಾಗಲೇ ಪಾರ್ಟಿ, ಮೋಜು ಮಸ್ತುಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ನಾನು ಇಂದಿರಾನಗರದ ಡಯಟ ಪಬ್ ನಲ್ಲಿ ಇದ್ದೀನಿ. ಸೊ ಈ ಒಂದು ಪಬ್ ನಲ್ಲಿ ಈಗಾಗಲೇ 6 ಗಂಟೆ ಸುಮಾರಿಂದಲೂ ಕೂಡ ಈಗಾಗಲೇ ಪಾರ್ಟಿಗಳು ಶುರುವಾಗಿರ್ತಕ್ಕಂಥದ್ದು ವಿಜುವಲ್ಸ್ ಸಹ ಗಮನಿಸ್ತಾ ಹೋಗಬಹುದು. ಸಾಕಷ್ಟು ಜನ ಕೂಡ ಬಂದು ಈ ಒಂದು ಪಾರ್ಟಿ, ಮೋಜು ಮಸ್ತಿನಲ್ಲಿ ಫುಲ್ ಬ್ಯುಸಿ ಆಗಿ ಹೋಗಿದ್ದಾರೆ. ಇನ್ನು ಹೊಸ ವರ್ಷ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ತುಂಬಾ ಅದ್ದೂರಿಯಾಗಿ ಬರಮಾಡ್ಕೊಳ್ತಾ ಇದ್ರು. ಬಟ್ ಕೋವಿಡ್ ಸಂದರ್ಭದಲ್ಲಿ 3 ವರ್ಷದ ಕಾಲ ಯಾವುದೇ ರೀತಿಯಾದಂತಹ ಸೆಲೆಬ್ರೇಷನ್ಸ್ ಗಳಿರಲಿಲ್ಲ. ಸೊ ಹೀಗಾಗಿ ಎಲ್ಲರೂ ಕೂಡ ಒಂದು ರೀತಿಗೆ ಸರಳವಾಗಿ ನ್ಯೂ ಇಯರ್ ಅನ್ನ ಬರಮಾಡ್ಕೊಳ್ತಾ ಇದ್ರು. ಆದ್ರೆ ಈ ವರ್ಷ ಯಾವುದೇ ಕೋವಿಡ್ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ಇರೋದ್ರಿಂದ ಅದ್ದೂರಿಯಾಗಿ ಒಂದು ಹೊಸ ವರ್ಷವನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪಬ್ನಲ್ಲಿ ಈಗಾಗಲೇ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ಸ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಸೊ ಎಲ್ಲ ಕೂಡ ಪಾರ್ಟಿ ಮೋಜು ಮಸ್ತಿಗಳನ್ನ ಮಾಡಿಕೊಂಡು
ಇವತ್ತು ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇರೋದ್ರಿಂದ ಒಂದು ರೀತಿಯಾಗಿ ಪಬ್ನ ಮಾಲೀಕರಿಗೂ ಅಂದ್ರೆ ಬರುವಂತ ಸಿಬ್ಬಂದಿಗಳಿಗೂ ಕೂಡ ಅಂದ್ರೆ ಪಬ್ನ ಸಿಬ್ಬಂದಿಗಳಿಗೆ ಅವ್ರನ್ನ ನಿಭಾಯಿಸೋದು ಕೂಡ ಒಂದು ರೀತಿಗೆ ಕಷ್ಟಕರ ಆಗಿ ಹೋಗಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಹೌಸ್ಫುಲ್ ಆಗಿ ಹೋಗಿದೆ ಈ ಒಂದು ಪಬ್. ಸೊ ಬರುವಂತಹ ಜನರಿಗೆ ಅಂದ್ರೆ ಇಲ್ಲಿಂದ ಹೋದಂತ ನಂತರದಲ್ಲಿ ನೆಕ್ಸ್ಟ್ ಬರೋವರೆಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇದೆ. 12 ಗಂಟೆ ತನಕ ಕೂಡ ಮಾಹಿತಿನ ಪಡಿತೀನಿ ನಿಮ್ಮಿಂದ. ಈಗ ಬ್ರಿಗೇಡ್ ರೋಡ್ ನಿಂದ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಆಗ ಬ್ರಿಗೇಡ್ ರೋಡ್ ನಲ್ಲಿ ಯಾರೊಬ್ಬಳು ಮಹಿಳೆ ಅಸ್ವಸ್ಥರಾದ್ರು ಅನ್ನುವಂತ ಮಾಹಿತಿ ಸಿಕ್ತು. ಇನ್ನೊಂದಷ್ಟು ವಿಚಾರ ಅಲ್ಲಿ ಹೊಡೆದಾಟ ಬಡಿದಾಟ ಯುವಕ ಯುವತಿ ನಡುವೆ ಆಯ್ತು ಅನ್ನುವಂತಹ ಮಾಹಿತಿ ಸದ್ಯ ಹೇಗೆ ಕಂಡು ಬರ್ತದೆ ಬ್ರಿಗೇಡ್ ರೋಡ್ ನಲ್ಲಿ ಪರಿಸ್ಥಿತಿ? ಸುಕನ್ಯಾ, ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಸಮಯ ಹತ್ತಿರ ಆಗ್ತಾ ಇದ್ದಂತೆ ಬ್ರಿಗೇಡ್ ರಸ್ತೆಯಲ್ಲಿ ಬರುವಂತಹ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಪ್ರಾರಂಭಿಕವಾಗಿ ಪೊಲೀಸರು ಈ ಕ್ರೌಡನ್ನು ನಿಯಂತ್ರಣ ಮಾಡೋದಕ್ಕೆ ಎಲ್ಲೊಂದು ಕಡೆ ವಿಫಲ ಆಗಿದ್ರು ಅಂತ ಕೂಡ ಹೇಳ್ಬೋದಾಗುತ್ತೆ. ಯಾಕಂತಂದ್ರೆ ಸರಿಯಾದಂಥ ಒಂದು ಸಿಬ್ಬಂದಿಗಳ ನಿಯೋಜನೆ ರಸ್ತೆಯುದ್ದಕ್ಕೂ ಕೂಡ ಇರಲಿಲ್ಲ. ಅದ್ರ ಜೊತೆಗೆ ಒಂದಿಷ್ಟು ಪ್ಲಾನ್ ಏನು ಮಾಡ್ಕೊಂಡಿದ್ರು ಅದರ ಪ್ರಕಾರ ಕೂಡ ಇರಲಿಲ್ಲ. ಹಾಗಾಗಿ ರಸ್ತೆಯ ಎರಡೂ ಬದಿ ಏನಿದೆ, ಎರಡೂ ಬದಿಗಳಲ್ಲೂ ಕೂಡ ಒನ್ ವೇ ಮಾಡಿದ್ರೆ ಬಹುಶಃ ದೊಡ್ಡ ಮಟ್ಟದ ಅನಾಹುತ ತಪ್ತಾ ಇತ್ತು. ಆದರೆ ಟೂ ವೇ ಮಾಡಿದ್ರಿಂದಾಗಿ ಒಂದಷ್ಟು ಜನ ಯುವಕರು ಅಂದರೆ ಅಸಭ್ಯವಾಗಿ ವರ್ತನೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧರಾದಂತೆ ಕಾಣ್ತಾ ಇದ್ರು. ಹಾಗಾಗಿ ಒಂದಿಷ್ಟು 2-3 ಕಡೆಗಳಲ್ಲಿ ಯುವತಿಯರ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಂಥ ಒಂದಿಷ್ಟು ಅಹಿತಕರ ಘಟನೆಗೂ ಕೂಡ ಇವತ್ತು ಬ್ರಿಗೇಡ್ ರೋಡ್ ಸಾಕ್ಷಿ. ಆದರೆ ಜೊತೆಗೆ ಕುಟುಂಬಸ್ಥರ ಜೊತೆಗೆ ಬಂದಿದ್ದಂತಹ ಮಹಿಳೆ ಕೂಡ ಸುಸ್ತಾಗಿ ಅಸ್ವಸ್ಥರಾಗಿದ್ರು. ಅವರನ್ನ ಪೊಲೀಸರು ಕಳಿಸುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ಅಂದ್ರೆ ಒಂದಿಷ್ಟು ಪ್ರೇಮಿಗಳು ಕೂಡ ಬಂದಿರ್ತಾರೆ, ಅವರ ಪ್ರೇಯಸಿ ಜೊತೆಗೆ ಮಿಸ್ಬಿಹೇವ್ ಮಾಡಿದಂಥ ಸಂದರ್ಭದಲ್ಲಿ ಯುವಕರು ಹೊಡೆದಾಡ್ಕೊಂಡಂತ ಒಂದಿಷ್ಟು ಸನ್ನಿವೇಶಕ್ಕೂ ಕೂಡ ಬ್ರಿಗೇಡ್ ರೋಡ್ ಸಾಕ್ಷಿ ಆಯಿತು. ಸುಕನ್ಯಾ, ಓಕೆ, ಧನ್ಯವಾದ ಎಲ್ರೂ ಕೂಡ.